सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ तुरीये अलात शांति प्रकरणे अद्य 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 एकोननवति कारिका। अद्य एकोननवति कारिका तद्भाष्यभागः तद्विवृतिभागश्च सर्वमेतत् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य अनुग्रहं च प्राप्य एकोननवति कारिकां तद्भाष्यभागं तद्विवृतिभागं च सर्वं यथामति इदानीं विचारयामः। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषाय रहितं काषाय वासं
ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಮಿಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತ ಶಾಂತಿ ಪ್ರಕರಣಂ. ತತ್ರ ಏಕೋನನವತಿ ಕಾರಿಕಾ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರಿಂದ ವಿರಚಿತವಾಗಿರತಕ್ಕಂತಹ ಒಂದು ವಿಶಿಷ್ಟ ಕೃತಿ, ಸಂಶೋಧನಾತ್ಮಕ ಕೃತಿ ಮಾಂಡೂಕ್ಯೋಪನಿಷತ್ತಿನ ಭಾಷ್ಯ, ಅದಕ್ಕೆ ವಿವೃತಿ, ಇವೆಲ್ಲವನ್ನು ಒಳಗೊಂಡಿರತಕ್ಕಂತಹ ಮಾಂಡೂಕ್ಯ ರಹಸ್ಯ ವಿವೃತಿ. ಮಾಂಡೂಕ್ಯೋಪನಿಷತ್ತಿನಲ್ಲಿ ಏನು ರಹಸ್ಯ ಅಡಗಿದೆ? ರಹಸ್ಯ ಅಂತಂದ್ರೆ ಏನು? ಆ ಮಾಂಡೂಕ್ಯ ಉಪನಿಷತ್ತು, ಆ ಉಪನಿಷನ್ ಮಾತೆ ಏನು ಹೇಳಬೇಕು ಅಂತ ಹೊರಟಿದ್ದಾಳೆ ಜಿಜ್ಞಾಸುಗಳಿಗೆ, ಅದನ್ನ ವಿವರಿಸಿ ತೋರಿಸಿಕೊಡತಕ್ಕಂತಹ ಒಂದು ಕೃತಿ, ಅವಳ ಹೃದಯವನ್ನು ಬಿಚ್ಚಿಡ್ತಕ್ಕಂತಹ ಕೃತಿ ಇದು. ಯಾವುದಿದು? ಮಾಂಡೂಕ್ಯ ರಹಸ್ಯ ವಿವೃತಿ ಎಂಬತಕ್ಕಂಥದ್ದು. ಯದ್ಯಪಿ ಆ ಕೆಲಸವನ್ನು ಭಗವಾನ್ ಭಾಷ್ಯಕಾರರು ಶಂಕರ ಭಗವತ್ ಪೂಜ್ಯಪಾದರು ಮಾಡಿದ್ದಾರೆ. ಆದರೂ ಕೂಡ ಆ ಶಂಕರರು ಕೆಲವು ಅಭಿಪ್ರಾಯಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಭಾಷ್ಯವನ್ನು ಬರೆದಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿತ್ತು ಅದು ಹೇಗೆ ಯಥಾವತ್ತಾಗಿ ಮಾಂಡೂಕ್ಯೋಪನಿಷನ್ ಮಾತೆಯ ಹೃದಯವಾಗಿತ್ತು ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಡಿಸಿ ಅಲ್ಲಿ ಇರತಕ್ಕಂತಹ ಆ ಮಾಂಡೂಕ್ಯೋಪನಿಷನ್ ಮಾತೆಯ ಹೃದಯವನ್ನು, ಶಂಕರ ಭಗವತ್ಪಾದರ ಅಭಿಪ್ರಾಯವನ್ನು ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಶ್ರೀ ಶ್ರೀ ಸ್ವಾಮಿಪಾದರವರು. ಇದೊಂದು ಅದ್ಭುತ ಗ್ರಂಥ. ಈ ಗ್ರಂಥದಲ್ಲಿ ಈಗ ನಾವು 89ನೇ ಕಾರಿಕೆಯನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ಎಲ್ಲದಕ್ಕೂ ಕೂಡ ಆ ಉಪನಿಷನ್ ಮಾತೆ, ಶಂಕರ ಭಗವತ್ ಪೂಜ್ಯಪಾದರು ಮತ್ತು ಶ್ರೀ ಶ್ರೀ ಸ್ವಾಮಿಪಾದರು ಇವರೆಲ್ಲರ ಅನುಗ್ರಹ ಇದ್ದರೆ ಮಾತ್ರ ಈ ಗ್ರಂಥ, ಇಂಥ ಗ್ರಂಥವನ್ನು ನಾವು ಓದೋಕ್ಕೆ ಸಾಧ್ಯವೇ ಹೊರತು, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಹೊರತು, ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಎಂಥ ಪಂಡಿತೋತ್ತಮರೇ ಆಗಿರಬಹುದು, ಪರವಾಗಿಲ್ಲ, ಆದರೂ ಕೂಡ ಇದನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಅವರ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ನಾವು ಅವರ ಒಂದು ಅನುಗ್ರಹವನ್ನು ಕೂಡ ಬೇಡಿದ್ದೇವೆ. ಈಗ ಈ ಒಂದು 89ನೇ ಕಾರಿಕೆಯನ್ನು ಪ್ರಾರಂಭ ಮಾಡೋಣ. 89ನೇ ಕಾರಿಕೆಯನ್ನು 2 ಸಲ ಪಾರಾಯಣ ಮಾಡಿ ನಂತರ ಅದರ ಒಂದು ವಿಭಾಗ ಕ್ರಮ, ಪದಗಳ ವಿಭಾಗ ಕ್ರಮ, ಅನ್ವಯ ಕ್ರಮ, ಅನ್ವಯಾರ್ಥ ನೋಡೋಣ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಭಗವಾನ್ ಗೌಡಪಾದರು ಅವರೇನು ಉಪನಿಷನ್ ಮಾತೇನೆ, ಅವರೇ ಉಪನಿಷನ್ ಮಾತೆ ಅಷ್ಟೆ. ಎರಡಕ್ಕೂ ಇಬ್ಬರಿಗೂ ಕೂಡ ಅಭೇದ. ಇಂತಹ ಸರ್ವಜ್ಞನಾದ ಭಗವಾನ್ ಗೌಡಪಾದರು ಈ ಒಂದು ಕಾರಿಕೆಯನ್ನು ಅನುಗ್ರಹ ಮಾಡಿದ್ದಾರೆ. ಇದರ ಹಿಂದಿನ ಕಾರಿಕೆಯಲ್ಲಿ ಉಪನಿಷತ್ತು ಹೇಳ್ತಾ ಇರತಕ್ಕಂತಹ ಅದ್ವೈತಾತ್ಮದ ಸಂಪೂರ್ಣ ವಿವರಣೆಯನ್ನು ಕೇವಲ 2 ಕಾರಿಕೆಗಳಲ್ಲಿ ಕೊಟ್ಟುಬಿಟ್ರು. ಅದು ಏನು? ಉದಾಹರಣೆಯ ಮೂಲಕವಾಗಿ ನಮಗೆ ಅರ್ಥವಾಗುವ ಹಾಗೆ, ನಮಗೆ ಅಂದ್ರೇನು, ನಮ್ಮ ಮಂದಮತಿಗಳಾದ ಜಿಜ್ಞಾಸುಗಳಿಗೆ ಅರ್ಥವಾಗುವ ಹಾಗೆ ಬಿಡಿಸಿ ಇಟ್ಟರು.
ಈಗ ಅದರ ಒಂದು ಫಲಶ್ರುತಿ ರೂಪವಾದ ಒಂದು ಕಾರಿಕೆಯನ್ನು ಹೇಳ್ತಾ ಇದ್ದಾರೆ. ಏನು ನೋಡೋಣ, ಪದ ವಿಭಾಗ ಕ್ರಮವನ್ನು ಮೊದಲು ನೋಡಿಬಿಡೋಣ, ನಂತರ ಆ ಒಂದು ಪದಾರ್ಥವನ್ನು ನೋಡೋಣ. ಜ್ಞಾನೇ ಚ ತ್ರಿವಿಧೆ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತಿ ಇಹ ಮಹಾಧಿಯಃ. ಅನ್ವಯ ಕ್ರಮ ನೋಡೋಣ. ಜ್ಞಾನೇ ಚ ತ್ರಿವಿಧೆ ಜ್ಞೇಯೇ ಅಂತಂದ್ರು. ಅಂದ್ರೆ ಏನು? ಜ್ಞಾನವನ್ನು, ಇದು ಜ್ಞಾನೇ ತ್ರಿವಿಧೆ ಜ್ಞೇಯ ಸಪ್ತಮಿ ವಿಭಕ್ತಿ, ಜ್ಞಾನದಲ್ಲಿ ಅಂತ ಆಗುತ್ತೆ. ಆದರೂ ಕೂಡ ಇದು ಸತಿ ಸಪ್ತಮಿ ಪ್ರಯೋಗ. ಅಂದ್ರೇನು? ಜ್ಞಾನೇ ಕ್ರಮೇಣ ವಿದಿತೆ ಸತಿ ಮತ್ತು ತ್ರಿವಿಧೆ ಜ್ಞೇಯೇ ಕ್ರಮೇಣ ವಿದಿತೆ ಸತಿ ಅಂತ ಅರ್ಥ. ಅಂದರೆ ಜ್ಞಾನವನ್ನು ಮತ್ತು ಮೂರು ವಿಧವಾದ ಜ್ಞೇಯವನ್ನು ಕ್ರಮವಾಗಿ ತಿಳಿದದ್ದೇ ಆದರೆ ಅಂತ ಅರ್ಥ. ಜ್ಞಾನೇ ವಿದಿತೆ ತ್ರಿವಿಧೆ ಜ್ಞೇಯೇ ವಿದಿತೆ ಸತಿ ಅಂತ ಅರ್ಥ. ಈಗ ಜ್ಞಾನ ಅಂತಕ್ಕಂಥದ್ದು, ಜ್ಞೇಯ ಅಂತಕ್ಕಂಥದ್ದು ಏನು? ಜ್ಞಾನ ಅಂತಂದರೆ ಯಾವ ಒಂದು ಈ ಈ ಜ್ಞೇಯ ಅಂತಕ್ಕಂಥದ್ದು ಯಾವುದಿದೆ, ಯಾವುದು? ಮೂರು ವಿಧವಾದ ಜ್ಞೇಯ ಅಂತಂದ್ರಲ್ಲ, ಯಾವುದದು? ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ. ಇದನ್ನು ಹಿಂದೆ ಹೇಳಿದ್ರು. ಲೌಕಿಕ ಅಂತಂದರೆ ಯಾವುದು? ಅವಸ್ತು, ಸವಸ್ತು, ಸೋಪಲಂಭ. ಲೌಕಿಕ ಸವಸ್ತು ಸೋಪಲಂಭ, ವಸ್ತುನೂ ಇದೆ, ಅರಿವು ಇದೆ. ಅದು ಯಾವುದದು? ಜಾಗೃತ ಅವಸ್ಥಾ. ಮತ್ತು ಶುದ್ಧ ಲೌಕಿಕ ಯಾವುದು? ಅಲ್ಲಿ ಅವಸ್ತು ಸೋಪಲಂಭ, ವಸ್ತು ಇಲ್ಲ, ಅರಿವು ಮಾತ್ರ ಇದೆ. ಯಾವುದದು? ಸ್ವಪ್ನ. ಅದು ಶುದ್ಧ ಲೌಕಿಕ. ಮತ್ತು ಲೋಕೋತ್ತರ, ಲೋಕೋತ್ತರ ಅಂದ್ರೇನು? ಅವಸ್ತು ಅನುಪಲಂಭ, ವಸ್ತುವೂ ಇಲ್ಲ, ಅರಿವು ಅಂತಕ್ಕಂಥದ್ದು ಇಲ್ಲ. ಯಾಕೆ? ವಸ್ತುವೇ ಇಲ್ವಲ್ಲ, ವಿಷಯವೇ ಇಲ್ವಲ್ಲ. ಇದು ಲೋಕೋತ್ತರ ಅಂತಕ್ಕಂಥ. ಇದು ಯಾವುದಿದು? ಇದು ಸುಷುಪ್ತಿ. ಅಂದರೆ ಈ ಮೂರನ್ನೂ ಕೂಡ ಅರಿಯುತ್ತಿದ್ದೇವಲ್ಲ, ಅದು ಜ್ಞಾನ. ಅಂದರೆ ಈ ಮೂರೂ ವಿಧವಾದ ಸ್ಥಾನಗಳಲ್ಲಿ ಯಾವ ಯಾವ ಜ್ಞಾನ ನಮಗೆ ಉಂಟಾಗ್ತಾ ಇದೆಯೋ ಅದೆಲ್ಲವನ್ನು ಅಂತ ಅರ್ಥ. ಜ್ಞಾನ ಇದು. ಇಲ್ಲೂ ಕೂಡ ಮೂರು ಒಂದೇ ಅರ್ಥ ಮಾಡ್ಕೊಳ್ಬೋದು. ಹೀಗೆ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ ಇವುಗಳಲ್ಲಿ ಯಾವ ಯಾವ ಜ್ಞೇಯ ವಸ್ತುಗಳಿವೆಯೋ ಅವೆಲ್ಲವನ್ನೂ ಕೂಡ ಕ್ರಮೇಣ ವಿದಿತೆ ಸತಿ. ಕ್ರಮೇಣ ಅಂತ ಹೇಳಿದ್ರು. ಕ್ರಮೇಣ ಅಂದ್ರೆ ಏನು? ಕ್ರಮದಿಂದ, ಅಂದರೆ ಕ್ರಮವಾಗಿ. ಅಂದ್ರೇನು? ಮೊದಲು ಇದು, ಆಮೇಲೆ ಇದು, ನಂತರ ಅದು ಅಂತಕ್ಕಂಥದ್ದು. ಮೊದಲು ಕ್ರಮೇಣ ಅಂತಕ್ಕಂಥ ಇದು ಅಭಿಪ್ರಾಯ ಏನು? ಮೊದಲು ಜಾಗೃತ್ತು, ಆಮೇಲೆ ಸ್ವಪ್ನ, ಆಮೇಲೆ ಸುಷುಪ್ತಿ. ಏನಿದು? ಜಾಗೃತಿನ ಜ್ಞೇಯಗಳನ್ನು ಮೊದಲು, ಸ್ವಪ್ನ ಜ್ಞೇಯಗಳನ್ನು ನಂತರ, ಮತ್ತು ಏನೂ ಯಾವ ಜ್ಞೇಯವೂ ಇಲ್ಲ, ಎಂಥದ್ದು ಇಲ್ಲ ಅಂತಕ್ಕಂಥದ್ದನ್ನು ಕೊನೆಯಲ್ಲಿ. ಯಾವುದು? ಈ ಕ್ರಮೇಣ ಅಂತ ಅರ್ಥ. ಈ ಕ್ರಮೇಣ ಅಂತಕ್ಕಂಥದ್ದು ಯಾತಕ್ಕೆ ಹೇಳಿದ್ದಾರೆ ಇಲ್ಲಿ ಅಂತಂದರೆ, ಈ ಒಂದು ಅರಿವಿದೆಯಲ್ಲ, ಆ ಅರಿವಿನ ವಿಷಯಕ್ಕೆ ಅನುಗುಣವಾಗಿ ಕ್ರಮವನ್ನು ಹೇಳಿದ್ದಾರೆಯೇ ಹೊರತು ಈ ಸ್ಥಾನಗಳಿಗೆ ಹೀಗೆ ಕ್ರಮವಿಲ್ಲ. ಏನು? ಮೊದಲು ಅವನು ಎಚ್ಚರದಿಂದ ಇರ್ತಾನೆ, ಆಮೇಲೆ ನಿದ್ದೆ ಹೋಗ್ತಾನೆ, ಆಮೇಲಿಂದ ನಿದ್ದೆಯಲ್ಲಿ ಸ್ವಪ್ನವನ್ನು ಕಾಣುತ್ತಾನೆ, ಆಮೇಲೆ ತಂದಿ ನಿದ್ರೆ, ಗಾಢ ನಿದ್ರೆಯನ್ನು ಅನುಭವಿಸ್ತಾನೆ. ಅಂಥದ್ದಿಲ್ಲ. ಆ ಸ್ವಪ್ನವನ್ನು ಅನುಭವಿಸುವಾಗ ಇದು ನನ್ನ ಎರಡನೆಯ ಸ್ಥಿತಿ ಅಂತ ಯಾರಿಗಾರು ಅನುಭವ ಆಗುತ್ತಾ? ಅಲ್ಲ, ಗಾಢ ನಿದ್ರೆ ಇಲ್ಲ, ಅಲ್ಲಿ ಏನೂ ಇರಲಿಲ್ಲ. ಎದ್ದ ಮೇಲೆ ಓಹೋ ಇದು ನನ್ನ ಮೂರನೆಯ ಸ್ಥಿತಿ ಆಗಿತ್ತು, ಏನು ಆ ಥರ ಏನು ಇಲ್ವಲ್ಲ. ಪ್ರತಿಯೊಂದು ಕೂಡ ಏನು? ಸ್ವತಂತ್ರವಾದ ಸ್ಥಾನಗಳು. ಜಾಗೃತ ಸ್ಥಾನ, ಸುಷುಪ್ತಿ ಸ್ಥಾನ, ಸ್ವಪ್ನ ಸ್ಥಾನ, ಸುಷುಪ್ತಿ ಸ್ಥಾನ ಅಂತಕ್ಕಂಥ. ಆದರೂ ಕೂಡ ಕ್ರಮೇಣ ಅಂತಕ್ಕಂಥದ್ದು ಯಾಕೆ ಹೇಳಿದ್ದಾರೆ ಇಲ್ಲಿ? ಆ ಒಂದು ಜ್ಞೇಯ ತತ್ವದ
ಆ ಸ್ವರೂಪಕ್ಕೆ ಅನುಸಾರವಾಗಿ ಮೊದಲು ಏನು ಮಾಡ್ತಾರೆ, ಅತ್ಯಂತ ಸ್ಥೂಲವಾದದ್ದನ್ನು ತಿಳಿಸ್ತಾರೆ. ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ, ಕಣ್ಣಿಗೆ ಕಾಣ್ತಕ್ಕಂಥದ್ದು, ಕೈಯಿಂದ ಮುಟ್ತಕ್ಕಂಥದ್ದು ತಿಳಿಸ್ತಾರೆ, ದೊಡ್ಡದಾಗಿರ್ತಕ್ಕಂಥದ್ದು. ಅದು ಯಾವುದದು? ಅದು ಜಾಗೃತ್ತು. ಯಾಕೆ? ಸವಸ್ತು ಸೋಪಲಂಭ, ವಸ್ತುನೂ ಇದೆ, ಅರಿವು ಇದೆ. ಹೌದು ತಾನೆ? ಅದನ್ನು ತಿಳ್ಕೊಂಡ ಆಮೇಲಿಂದ ಏನಾಯಿತು, ಓಹೋ ಅದನ್ನು ವಿಚಾರ ಮಾಡಿದ ಮೇಲೆ ಅದನ್ನು ಲಯ ಮಾಡಿಕೊಂಡು, ಅಂದ್ರೇನು, ಇದೂ ಕೂಡ ಏನಾಗಿದೆ, ಓಹೋ ಅವಿದ್ಯಾವಸ್ಥೆ ಇದು ಅಂತ ತಿಳಿದು, ಪರಮಾತ್ಮನ ಸ್ವರೂಪ ಅಲ್ಲ ಇದು, ಪೂರ್ಣ ಸ್ವರೂಪ ಅಲ್ಲ ಇದು, ಕೇವಲ ಇದು ಭಾಗಶಃ ಅಷ್ಟೇ ಅಂತ ತಿಳಿದ ಮೇಲೆ ಏನು ಮಾಡ್ತಾನೆ, ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಸ್ವಪ್ನ, ಅಲ್ಲಿ ಏನು ವಸ್ತು ಇಲ್ಲ, ಅಲ್ಲಿ ಅರಿವು ಮಾತ್ರ ಇದೆ, ಸ್ವಲ್ಪ ಸೂಕ್ಷ್ಮ ಆಯ್ತಲ್ಲ. ಆಮೇಲೆ ಆಮೇಲಿಂದ ಎರಡೂ ಇಲ್ಲದೆ ಇರತಕ್ಕಂಥದ್ದು. ಮೊದಲೇ ಅದನ್ನು ತಿಳಿದು ಬಿಟ್ರೆ ಏನೂ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಕ್ರಮ ಅಂತ ಹೇಳಿದ್ದಾರೆ ಅಷ್ಟೇ. ಹೀಗೆ ಕಲ್ತಿದೆ. ತಾದೃಶ ಯಾರವನು, ಅಂತಹ ಇದನ್ನು ತಿಳಿದ ಅವನು ಯಾರವನು, ಮಹಾಧಿಯ ಅಂದರೆ ಅವನು ಮಹಾತ್ಮ, ಅವನು ಸರ್ವಜ್ಞ, ಅವನು ಮಹಾಬುದ್ಧಿವಂತ, ಮಹಾಜ್ಞಾನಿ. ಅವನಿಗೆ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಸರ್ವಜ್ಞತಾ, ಅವನು ಸರ್ವಜ್ಞತ್ವ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಅವನು ಸರ್ವಜ್ಞನೇ ಆಗಿಬಿಡುತ್ತಾನೆ. ಆಯ್ತು ಸ್ವಾಮಿ, ಎಲ್ಲಾಗ್ತಾನೆ, ಯಾವಾಗ ಆಗ್ತಾನೆ? ಹಾಳು ಪ್ರಾರಬ್ಧ ಕೂತಿದೆಯಲ್ಲ ಇಲ್ಲಿ, ಇನ್ನೂ ಅನುಭವಿಸ್ತಾ ಇದ್ದೀನಲ್ಲ ನಾನು ಅಂದರೆ ಯಾವುದಯ್ಯ ಪ್ರಾರಬ್ಧ? ಈ ಮೂರರ ಸ್ವರೂಪವನ್ನು ತಿಳಿದ ಮೇಲೆ ನಿನಗೆ ಶರೀರ ಅಂತಲೇ ನಿನಗೆ ಇಲ್ಲ. ನೋಡಿ, ಯಕ್ಕಶ್ಚಿತ್ ಜಾಗೃತಿನ ಶರೀರವೇ ಸ್ವಪ್ನದಲ್ಲಿ ಇಲ್ಲ. ಹೌದು ತಾನೆ? ಎಲ್ಲರ ಅನುಭವ. ಜಾಗೃತಿನಲ್ಲಿ ಈ ಏನು ಶರೀರ ಇದೆ ನಂದು, ಆ ಶರೀರ ಖಂಡಿತವಾಗಲೂ ಕೂಡ ಸ್ವಪ್ನ ಕಾಣ್ತಿಲ್ಲ, ನಾನೇ ಸ್ವಪ್ನ ಕಾಣೋನು. ಆದರೆ ಈ ಶರೀರ ಅಲ್ಲಿಲ್ಲ. ಹೌದು ತಾನೆ? ಹಾಗಿರೋವಾಗ ಇನ್ನು ಮೂರೂ ಅವಸ್ಥೆಗಳನ್ನು ತಿಳಿದ ಜ್ಞಾನಿಗೆ, ಓಹೋ ಈ ಶರೀರ ಅಲ್ಲ, ಈ ಶರೀರ ಇಲ್ಲ, ನಾನು ಶರೀರಿ ಅಲ್ಲ ಅಂತ ಅವನು ತಿಳಿಯೋದಿಲ್ಲ ಅಂತಂದರೆ ಏನರ್ಥ? ತಿಳಿದಿದ್ದಾನೆ. ಹೀಗೆ ಶರೀರವೇ ಇಲ್ಲದೆ ಇದ್ದ ಮೇಲೆ ಪ್ರಾರಬ್ಧ ಯಾರಿಗೆ? ಪ್ರಾರಬ್ಧ ಯಾವುದಕ್ಕೆ ಸ್ವಾಮಿ? ಶರೀರಕ್ಕೆ ತಾನೆ. ಏನಿದ್ರೂ ಶರೀರ ಅನುಭವಿಸ್ಬೇಕು, ಶರೀರಕ್ಕೆ ಪ್ರಾರಬ್ಧ, ಇಂದ್ರಿಯಗಳಿಗೆ ಪ್ರಾರಬ್ಧ. ಹೌದು ತಾನೆ? ಏನೋ ಮನಸ್ಸಿಗೆ ಯೋಚನೆ ಬರುತ್ತೆ, ಕೆಟ್ಟ ಯೋಚನೆ ಬರುತ್ತೆ, ಶರೀರಕ್ಕೆ ಬರೋದಿಲ್ಲ, ಯೋಚನೆ ಬರುತ್ತೆ, ಅದು ಪ್ರಾರಬ್ಧ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ ಯಾವುದೂ ಕೂಡ ನಾನಲ್ಲ, ನನಗೆ ಸಂಬಂಧಪಟ್ಟಿಲ್ಲ, ನನ್ನದಲ್ಲ ಅಂತ ತಿಳಿದಿರುವವನಿಗೆ ಇನ್ಯಾವ ಪ್ರಾರಬ್ಧ? ಎಲ್ಲಿಂದ ಬರಬೇಕಾ ಪ್ರಾರಬ್ಧ? ಯಾರಿಗೆ ಕಾಡಬೇಕು ಪ್ರಾರಬ್ಧ? ಆದ್ದರಿಂದ ಏನಾಗಿದೆ, ಇವನು ಸರ್ವಜ್ಞತ, ಎಲ್ಲ ಕಡೆಯಲ್ಲಿಯೂ ಕೂಡ ಇವನು ಸರ್ವಜ್ಞನೇ ಆಗಿಬಿಟ್ಟಿದ್ದಾನೆ ಅಷ್ಟೆ. ಇಲ್ಲಿ ಇಹ ಭವತಿ, ಇಹ ಅಂತಂದ್ರೆ ಏನು? ಇಲ್ಲಿ ಅಂತ. ಈ ಇಹ ಅಂತಂತ ಬಂದಿರೋ ಕಡೆ ಭಗವತ್ಪಾದ ಶಂಕರರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲೂ ಕೂಡ ಅತ್ರ ಬ್ರಹ್ಮ ಸಮಶ್ನುತೆ ಅಂದ್ಬಿಟ್ಟು ವಿಕಿರತೀಹ ಸೌಮ್ಯ ಅಲ್ವೇ, ಇಹ ಬಂದಿದೆ, ಹತ್ರ ಇಲ್ಲ ಬಂದಿದೆ, ಅಲ್ಲಿಗೆಲ್ಲ ಏನು ಬರೆದಿದ್ದಾರೆ? ಇಹ ಅಂತಂದರೆ ಅತ್ರ ಇವ ಅಂದ್ರೇನು? ಜೀವನ್ನೇವ, ಬದುಕಿರುವಾಗಲೇ ಅಷ್ಟೇ ಸಾಕಾಗಲಿಲ್ಲ ಅವ್ರಿಗೆ, ನ ಮೃತ ಸನ್ ಅಂತ ಬರೆದರು. ಇಹೈವ ಜೀವನ್ನೇವ ನ ಮೃತ ಸನ್, ಈಗಲೇ ಬದುಕಿರುವಾಗಲೇ, ಸತ್ತ ಮೇಲೆ ಅಲ್ಲಯ್ಯ. ಏನಾಗುತ್ತೆ? ಇಂತಹ ಸರ್ವಜ್ಞತಾ ಅಂತಕ್ಕಂಥದ್ದು ಈಗ ಪ್ರಾಪ್ತವಾಗುತ್ತೆ. ಅಂದರೆ ಓಹೋ ನಾನು ಹೀಗೆ ಮೂರು ವಿಧವಾದ ಜ್ಞಾನ, ಜ್ಞೇಯ ಇವುಗಳನ್ನು ತಿಳಿದುಕೊಂಡೆ, ಈಗ ಸರ್ವಜ್ಞತೆ ಬಂತು ಅಂತ ಅಲ್ಲ. ಮೂರು ಜ್ಞಾನವನ್ನು ಮತ್ತು ಮೂರು ವಿಧವಾದ ಜ್ಞೇಯವನ್ನು ತಿಳಿದುಕೊಂಡೆ, ನನ್ನ ಅನುಭವಕ್ಕೆ ತಂದುಕೊಂಡೆ, ಅದರ ಪರಮಾರ್ಥ ಸ್ವರೂಪವನ್ನು ಕಂಡುಕೊಂಡೆ ಅನ್ನೋದೂ ಒಂದೇ, ನಾನು ಸರ್ವಜ್ಞನಾದೆ ಅಂತ ಅನ್ನೋದು ಒಂದೇ. ಇದಾದ ಮೇಲೆ ಅದಾಯಿತು ಅಂತ ಇಲ್ಲವೇ ಇಲ್ಲ. ಇದು ಇಹ ಅಂತನ್ನೋದಕ್ಕೆ ಅರ್ಥ ಇದು.
ಇಹ ಜೀವನ್ನೇವ ನ ಮೃತ ಸನ್ ಅಂತ. ಇಷ್ಟು ಈ ಒಂದು ಕಾರಿಕೆಗೆ ಅರ್ಥ ಆಯಿತು. ಇವ ನೋಡಿ, 3 ಕಾರಿಕೆಗಳಲ್ಲಿ ಆ ಒಂದು ಜಾಗೃತ ಸ್ವಪ್ನ ಸುಷುಪ್ತಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಮತ್ತೆ ಈ ಒಂದು ಅವನು ಏನಾಗ್ತಾನೆ, ಇದರಿಂದ ಏನಾಗುತ್ತೆ ತಿಳಿದ್ರೆ ಅಂತಕ್ಕಂಥ ಒಂದು ಫಲಶ್ರುತಿ ರೂಪವಾದ ಈ ಕಾರಿಕೆ, 3 ಕಾರಿಕೆಗಳಲ್ಲಿ ಭಗವಾನ್ ಗೌಡಪಾದರು ಸರ್ವಜ್ಞರು, ಸರ್ವತಂತ್ರ ಸ್ವತಂತ್ರರು ಏನು ಮಾಡಿದ್ದಾರೆ, ಎಲ್ಲ ತತ್ವವನ್ನು ಕೂಡ ಪರಮಾರ್ಥ ತತ್ವವನ್ನು ಭಟ್ಟಿ ಇಳಿಸ್ಬಿಟ್ಟಿದ್ದಾರೆ. ಇಂತಹ ಪರಮಾದ್ಭುತವಾದ ಕಾರಿಕೆ ಅಂತಾನೆ. ಇದರ ಮುಂದೆ ಇಂತಹ ಕಾರಿಕೆಗಳು, ಉಪನಿಷತ್ ಮಂತ್ರಗಳು, ಇದರ ಮುಂದೆ ಯಾವ ಮಂತ್ರ ಸ್ವಾಮಿ, ಬೇರೆ ಯಾವ ಮಂತ್ರ ಇದೆ, ಏನು ಮಂತ್ರ ಇದೆ, ಯಾವ ಏನು ಶ್ಲೋಕ ಏನಿದೆ, ಏನೂ ಇಲ್ಲ. ಹೌದು ತಾನೆ? ಇದರ ಮುಂದೆ ಯಾವುದಿದೆ? ಇಂತಹ ಮಂತ್ರಗಳನ್ನು 4 ಮಂತ್ರ ದಿನ ಪಾರಾಯಣ ಮಾಡ್ತಾ ಬಂದುಬಿಟ್ರೆ ಏನಾಗುತ್ತೆ ಗೊತ್ತೇನು? ಹೇಗೆ ಇಲ್ಲಿ ಈ ಒಂದು ಜ್ಞೇಯವನ್ನು, 3 ವಿಧವಾದ ಜ್ಞೇಯವನ್ನು ತಿಳಿದರೆ ಅವನು ಸರ್ವಜ್ಞನೇ ಆಗಿಬಿಡ್ತಾನೆ ಅಂತ ಹೇಳಿದ್ದಾರೋ, ಅದೇ ರೀತಿ ಇಂತಹ 4 ಶ್ಲೋಕವನ್ನು ಅನುಭವ ಪರ್ಯಂತವಾಗಿ ನಾವು ಪ್ರತಿದಿನವೂ ಕೂಡ ಪಾರಾಯಣ ಅಂದರೆ ಅನುಭವ ಪರ್ಯಂತ ಪ್ರತಿದಿನ ಪಾರಾಯಣ ಮಾಡಬೇಕಾದಿಲ್ಲ. ಒಂದು ಸಾರಿ ಅನುಭವಕ್ಕೆ ಬಂತು ಅಂದರೆ ಮುಗಿದೋಯ್ತು. ಅದನ್ನು ಇಲ್ಲೇ ಹೇಳಿದ್ದಾರೆ, ಇದೇ ಕಾರಿಕೆಯಲ್ಲಿ ಹೇಳಿದ್ದಾರೆ, ಅದನ್ನ ಮುಗಿದೋಯ್ತು. ಆದರೂ ಕೂಡ ಈ ಪುರಶ್ಚರಣೆ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಮಾಡ್ತಾ ಇದ್ದರೆ ಏನಾಗುತ್ತೆ, 4 ವೇದಗಳನ್ನು ಓದ್ದಾಗಾಯಿತು, 18 ಪುರಾಣ ಓದ್ದಾಗಾಯಿತು, ಮತ್ತು ಎಲ್ಲ ಶಾಸ್ತ್ರ 14 ಶಾಸ್ತ್ರ ಅಂತ ಏನಿದೆ ಎಲ್ಲವನ್ನು ಓದ್ದಾಗ ಆಗೋಯ್ತು. ಅದು ಆ ಥರ ಒಂದು ಕಾರಿಕೆ ಇದು. ಅದಕ್ಕೆ ತಕ್ಕಂತಹ ಉಪನಿಷತ್ ಮಂತ್ರಗಳು ನೋಡೋಣ. ಈಗ ಇದು ಕಾರಿಕೆಗೆ ಅರ್ಥವಾಗಿದೆ. ಕಾರಿಕೆಯನ್ನು ಇನ್ನೊಂದು ಸರಿ ನಾವು ಅರ್ಥ ಮಾಡಿಕೊಂಡು ಇನ್ನೊಂದು ಸರಿ ಪಾರಾಯಣ ಮಾಡಿ ನಂತರ ಭಗವತ್ಪಾದರ ಭಾಷ್ಯವನ್ನು ನೋಡೋಣ. ಓಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೆ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ ಅಂತಕ್ಕಂಥದ್ದು. ಜ್ಞಾನ ಅಂತೇಳಿ 3 ವಿಧವಾದ ಜ್ಞೇಯಕ್ಕೆ ಸಂಬಂಧಪಟ್ಟು, ಅದಕ್ಕೆ ಜ್ಞಾನವು 3 ವಿಧ ಅಂತಾಯಿತು. 3 ವಿಧ ಅಂತ ಹೇಳೋದು ಉಪಚಾರಕ್ಕಷ್ಟೇ, ಎಲ್ಲ ಒಂದೇ ಜ್ಞಾನ. ಹಾಗೆ ಸಂಬಂಧಪಟ್ಟಿದ್ದು ಯಾವುದಕ್ಕೆ? 3 ವಿಧವಾದ ಜ್ಞೇಯಗಳಿಗೆ. ಯಾವುದು? ಲೌಕಿಕ, ಮತ್ತು ಶುದ್ಧ ಲೌಕಿಕ, ಮತ್ತು ಲೋಕೋತ್ತರ. ಈಗ ಭಾಷ್ಯ ಭಾಗವನ್ನು ನೋಡೋಣ. 348ನೇ ಭಾಷ್ಯ ಭಾಗ. ಜ್ಞಾನಕ್ಕೆ ಸಂಬಂಧ ಭಾಷ್ಯ ಇದೆಯಾ? ಏನಿಲ್ಲ. ಜ್ಞಾನೇ ಚ ಲೌಕಿಕಾದಿ ವಿಷಯೇ ಜ್ಞೇಯೇ ಚ ಲೌಕಿಕಾದೌ ತ್ರಿವಿಧೇ ಪೂರ್ವಂ ಲೌಕಿಕಂ ಸ್ಥೂಲಂ ತದಭಾವೇನ ಪಶ್ಚಾತ್ ಶುದ್ಧಂ ಲೌಕಿಕಂ ತದಭಾವೇನ ಲೋಕೋತ್ತರಂ ಇತಿ ಏವಂ ಕ್ರಮೇಣ ಸ್ಥಾನತ್ರಯ ಅಭಾವೇನ ಪರಮಾರ್ಥ ಸತ್ಯೇ ತುರ್ಯೇ ಅದ್ವಯೇ ಅಜೇ ಅಭಯೇ ವಿದಿತೆ ಸತಿ ಸ್ವಯಮೇವ ಆತ್ಮಸ್ವರೂಪಮೇವ. ಭಾಷ್ಯ ಕಾರಿಕೆ ಹೇಗೆ ಅದ್ಭುತವಾಗಿದೆಯೋ ಭಾಷ್ಯ ಅದೇ ರೀತಿ ಅದ್ಭುತವಾಗಿದೆ. ಇವರೆಲ್ಲ ಒಬ್ಬೊಬ್ಬರೇ ಏಕಮೇವ ದ್ವಿತೀಯವಾದ ವ್ಯಕ್ತಿಗಳಿವರೆಲ್ಲ ಅಷ್ಟೇ. ನೋಡಿ, ಜ್ಞಾನೇಚ ಜ್ಞಾನವನ್ನು ಮತ್ತು ಲೌಕಿಕಾದಿ ವಿಷಯೇ ಜ್ಞೇಯ. ಲೌಕಿಕಾದಿ ಅಂದ್ರೇನು? ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ, ಜಾಗೃತ್ತು, ಸ್ವಪ್ನ, ಸುಷುಪ್ತಿ. ಇದಕ್ಕೆ ಸಂಬಂಧಪಟ್ಟ ಲೌಕಿಕಾದವು, ಲೌಕಿಕವೇ ಮೊದಲಾದ ತ್ರಿವಿಧೆ ಅಂದರೆ 3 ವಿಧವಾದ. ಇಲ್ಲಿ ಏನು? ತ್ರಿವಿಧ, 3 ವಿಧವಾದ ಜ್ಞೇಯವೂ ತ್ರಿವಿಧ. ಅದ ಮೇಲೆ ಏನಾಯಿತು? ಅದಕ್ಕೆ ಸಂಬಂಧಪಟ್ಟ ಜ್ಞಾನವೂ ತ್ರಿವಿಧ ಅಂತಲೇ ಆಯಿತು. ಹೌದು ತಾನೆ? ಹಾಗಿದ್ದರೂ ಕೂಡ ಇಲ್ಲಿ ಜ್ಞಾನ ಅಂತಕ್ಕಂಥ ಸಮಾನವಾಗಿರೋದ್ರಿಂದ ಒಂದು ಅಂತ ಬೇಕಾದ್ರೂ ಹೇಳಬಹುದು. ಆದರೂ ಕೂಡ ಸಂಬಂಧಪಟ್ಟಿದ ಯಾತಕ್ಕೆ? 3 ವಿಧವಾದ ಜ್ಞೇಯಕ್ಕೆ ಸಂಬಂಧಪಟ್ಟ ಜ್ಞಾನ ಇದು ತ್ರಿವಿಧೆ. ಇದನ್ನು ಹೇಗೆ ತಿಳಿಬೇಕು?
ಪೂರ್ವಂ ಲೌಕಿಕಂ ಸ್ಥೂಲ. ಮೊದಲು ಲೌಕಿಕ ಜ್ಞಾನ. ಲೌಕಿಕ ಜ್ಞಾನ ಯಾವುದು? ಅದು ಯಾವುದು? ಸವಸ್ತು ಸೋಪಲಂಭ. ಯಾವುದದು? ಜಾಗೃತವಸ್ಥೆ, ಜಾಗೃಸ್ಥಾನ. ಅದ್ಯಾವುದು? ಅತ್ಯಂತ ಸ್ಥೂಲವಾದ ಸ್ಥಾನ, ಎಲ್ಲ ನಮ್ಮ ಕಣ್ಣೆದುರಿಗೆ ಇರುತ್ತೆ. ಇದನ್ನ ಮೊದಲು ಮತ್ತೆ ತಿಳ್ಕೊಂಡ. ಆಮೇಲಿಂದ ತದಭಾವೇನ, ಓಹೋ ಇದೂ ಕೂಡ ಪರಿಪೂರ್ಣವಲ್ಲ ಅಂತ ತಿಳಿದು, ಓಹೋ ಇದೂ ಕೂಡ ಪೂರ್ಣವಲ್ಲ, ಅಭಾವ ಅಂದ್ರೆ ಅಷ್ಟೇ, ಇನ್ನೇನು ನಾಶ ಮಾಡಿಬಿಟ್ಟ ಅಂತಲ್ಲ, ಇದೂ ಕೂಡ ಪರಿಪೂರ್ಣವಲ್ಲ ಅಂತ ತಿಳಿದುಕೊಂಡು ಏನು ಮಾಡ್ತಾನೆ? ಪಶ್ಚಾತ್ ನಂತರ ಶುದ್ಧಂ ಲೌಕಿಕಂ, ಸ್ವಪ್ನಕ್ಕೆ ಹೋದ, ಸ್ವಪ್ನವನ್ನು ತಿಳಿದ. ಅಲ್ಲಿ ಏನು? ಅಲ್ಲಿ ಅವಸ್ತು ಸೋಪಲಂಭ, ವಸ್ತು ಇಲ್ಲ, ಮತ್ತೆ ಉಪಲಂಭ ಮಾತ್ರ ಇದೆ, ಅರಿವು ಮಾತ್ರ ಇದೆ. ಇದು ನೋಡ್ದ, ವಿಚಾರ ಮಾಡ್ದ. ಇದೆಲ್ಲ ವಿಚಾರ ಅಷ್ಟೇ. ವಿಚಾರ ಮಾಡ್ದ, ವಿಚಾರ ಮಾಡಿ ಓಹೋ ಇದೂ ಕೂಡ ಪರಿಪೂರ್ಣ ತತ್ವವಲ್ಲ ಅಂತ ತಿಳಿದ. ಅದನ್ನೂ ಕೂಡ ಏನು? ತದಭಾವೇನ. ಮತ್ತು ಆಮೇಲಿಂದ ಏನು ಮಾಡ್ದ? ಲೋಕೋತ್ತರಂ, ನನ್ನ ಸುಷುಪ್ತಿ ಅನುಭವ ಇದೆಯಲ್ಲ ಅದನ್ನು ಕಂಡುಕೊಂಡು ಏನು ಮಾಡ್ದ? ಹೀಗೆ ತಿಳಿದ್ಬಿಟ್ಟು ಇಲ್ಲಿ ಏನು ತದಭಾವ ಅಂತೇನು ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂತಾರೆ, ಅಲ್ಲಿ ಅಭಾವ ಅನ್ನೋಕ್ಕೇನಿದೆ? ವಿಷಯವೂ ಇಲ್ಲ, ಅರಿವು ಅಂತಕ್ಕಂಥದ್ದು ಇಲ್ಲ, ಇನ್ಯಾತರ ಅಭಾವ? ಆದ್ದರಿಂದ ಇಲ್ಲ. ಆದರೂ ಕೂಡ ಹಾಗಾದ್ರೆ ಸುಷುಪ್ತಿಯನ್ನೇ ತುರಿಯ ಅಂದ್ಬಿಡೋಣ, ಏನು ಇಲ್ವಲ್ಲ ಅಲ್ಲೂ ಅಂದರೆ ಇಲ್ಲ, ಹಾಗಾಗುವುದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಕೂಡ ಇವನಿಗೆ ಯಾವ ಜೀವತ್ವ ಎನ್ನುವುದು ಜಾಗೃತಿನಲ್ಲೂ ಇತ್ತೋ ಸ್ವಪ್ನದಲ್ಲೂ ಇತ್ತೋ ಅದೇ ಜೀವತ್ವ ಎಂಬತಕ್ಕಂಥದ್ದು ಸುಷುಪ್ತಿಯಲ್ಲಿಯೂ ಇದ್ದುಕೊಂಡಿದೆ ಅಷ್ಟೇ. ವಿಷಯ ಇಲ್ಲ, ಅರಿವಿಲ್ಲ, ಸರಿ, ಏನೂ ಇಲ್ಲ, ಆದರೂ ಕೂಡ ಜೀವತ್ವ ಎಂಬತಕ್ಕಂಥದ್ದು ಇದ್ದುಕೊಂಡಿದೆ. ಅದ್ಯಾವುದದು ಜೀವತ್ವ ಅಂತಕ್ಕಂಥದ್ದಕ್ಕೆ ಒಂದು ಪದ ಏನು? ಅಜ್ಞಾನ ಅಂತ ಅರ್ಥ. ಯಾಕೆ? ಈ ಜೀವತ್ವ ಅಂತ ನಾವು ತಿಳಿದಿರೋದೇ ಅಜ್ಞಾನವಶದಿಂದ ಅಷ್ಟೇ. ಅಜ್ಞಾನ ಹೋಯಿತು ಅಂತಂದರೆ ಜೀವಾನೂ ಇಲ್ಲ, ಜೀವತ್ವನೂ ಇಲ್ಲ, ಎಂಥದ್ದು ಇಲ್ಲ. ಅಂದರೆ ಏನಾಯಿತು? ಅಲ್ಲಿಯೂ ಕೂಡ ಅಜ್ಞಾನ ಅಂತಕ್ಕಂಥದ್ದು ಇದ್ದೇ ಇದೆ. ಆಯ್ತಲ್ಲ? ಈಗ ಇದು ಒಂದು ಘಟ್ಟ. ಇನ್ನು ಆ ಸುಷುಪ್ತಿಯಲ್ಲಿ ಇರತಕ್ಕಂಥದ್ದು ಎಂಥ ಅಜ್ಞಾನ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಅದು ಏನು? ಇವತ್ತಿಗೂ ಕೂಡ ಚರ್ಚೆ ನಡೀತಾನೆ ಇದೆ, ಇತ್ಯರ್ಥ ಆಗೇ ಇಲ್ಲ. ಮತ್ತೆ ಒಬ್ಬರ ಮೇಲೊಬ್ಬರು ಅಪವಾದ ಹೊರಿಸ್ತಾನೇ ಇದ್ದಾರೆ, ಇನ್ನೂ ಕೂಡ ಏನು ಇತ್ಯರ್ಥವಾಗಿಲ್ಲ. ಆದರೆ ಸ್ವಾಮಿಪಾದರವರು ಘಂಟಾಘೋಷವಾಗಿ ಹೇಳಿದ್ದಾರೆ, 8 ಎದೆಯಿಂದ ಎದೆ ತಟ್ಟಿ ಹೇಳಿದ್ದಾರೆ. ಏನು ಅಂತಂದರೆ ಇಲ್ಲಿ ಅಜ್ಞಾನ ಅಂದರೆ ಏನು ಗೊತ್ತೇನು? ಇಲ್ಲಿ ಅಜ್ಞಾನ ಅಂದ್ರೇನು? ನ ಜ್ಞಾನಂ ಅಜ್ಞಾನಂ ಅಂತಾನೆ. ನ ಅಂತನ್ನುವುದಕ್ಕೆ ವ್ಯಾಕರಣದ ಒಂದು ಸಂಜ್ಞೆ ಏನು? ವ್ಯಾಕರಣ ಸಂಜ್ಞೆ ನೈ ಅಂತಕ್ಕಂಥದ್ದು, ಹೌದು ತಾನೆ? ಆ ನೈ ಅಂತನ್ನೋದಕ್ಕೆ 6 ಅರ್ಥವನ್ನು ಹೇಳಿದ್ದಾರಲ್ಲ. ತತ್ಸಾದೃಶ್ಯ ಬಭಾವಶ್ಚ ತದನ್ಯತ್ವಂ ತದಲ್ಪತ ಅಂದ್ಬಿಟ್ಟು ಇದಕ್ಕೆ ಇಲ್ಲಿ ಅಭಾವಾರ್ಥವನ್ನು ನಾವು ತೆಗೆದುಕೊಳ್ಳಬೇಕು. ಅಂದ್ರೇನು? ಜ್ಞಾನಾಭಾವ. ಅಜ್ಞಾನ ಅಂದ್ರೇನು? ಜ್ಞಾನ ಅಂದರೆ ನಾಗೆ ಅಭಾವ ಅಂತ ತಗೊಂಡು ಜ್ಞಾನಾಭಾವ ಅಂತ ತೆಗೆದುಕೊಳ್ಬೇಕು ಅಷ್ಟೇ ಅಂತಂದರು. ಇಲ್ಲ, ಹಾಗೆ ತಗೊಳ್ಬಾರ್ದು, ಇದು ಅಭಾವ ರೂಪವಾದ ಜ್ಞಾನ ಅಲ್ಲ, ಇದು ಭಾವರೂಪವಾದ ಜ್ಞಾನ ಅಂತ ಹೇಳಿ ಇದು ಬಿಡಿ, ಅದು ಚರ್ಚೆ ಬೇಕಾದಷ್ಟು ನಡೀತಾ ಇದೆ. ಈಗ ಸ್ವಾಮಿಪಾದರ ಪುಸ್ತಕನೇ ಬೇಕಾದಷ್ಟು ಪುಸ್ತಕ ಬರೆದಿದ್ದಾರೆ, ಇರಲಿ, ಈಗ ಪ್ರಕೃತ ಅಲ್ಲ. ಇದೇನು ಅಂದರೆ ಈಗ ಈ 3 ವಿಧವಾದ, ಒಂದನ್ನು ಇದು ಪರಿಪೂರ್ಣ ಅಂತ ತಿಳ್ಕೊಂಡ ಸ್ವಪ್ನ, ಅದು ಪರಿಪೂರ್ಣ ಅಂತ ತಿಳ್ಕೊಂಡ ಸುಷುಪ್ತಿ ಹೋದ, ಅದು ಪರಿಪೂರ್ಣ ಅಲ್ಲ ಅಂತ ತಿಳ್ಕೊಂಡು ಹೀಗೇನು ಮಾಡ್ದ? ಸ್ಥಾನತ್ರಯ ಅಭಾವೇನ 3 ಸ್ಥಾನಗಳು ಪರಿಪೂರ್ಣ ಸ್ವರೂಪ ಅಲ್ಲ ಎಂಬುದನ್ನು ತಿಳಿದುಕೊಂಡು ಆಮೇಲೆ ಏನು ಮಾಡ್ದ? ತುರಿಯೇ 4ನೇದಿತ್ತಲ್ಲ, ತುರಿಯಸ್ಥ 4ನೇದು,
ಅದು ಅದು ಹೇಗಿದೆ ಅದು ತುರಿಯೇ ನಾಲ್ಕು ಅದ್ವಯೇ ಏನು ಎರಡನೆಯದು ಅಂತ ಇನ್ನೊಂದು ಇಲ್ಲ, ಅಜೇ ಹುಟ್ಟು ಅಂತ ಇಲ್ಲ, ಅಭಯೇ ಇಲ್ಲಿ ಯಾವ ದ್ವೈತ ಅಂತಕ್ಕಂಥದ್ದೇ ಇಲ್ಲ. ನೋಡಿ ಇಲ್ಲೂ ಅಷ್ಟೇನೆ ನೋಡಿ ಅದ್ವಯೇ ಅಂತ ಹಾಕಿದ್ರು. ಅದ್ವಯೇ ಅಂದ್ರೆ ಏನು? ಎರಡನೇದು ಇನ್ನೊಂದು ಇಲ್ಲ ಅಂತ ಆಯ್ತು. ಅಭಯ ಅಂತ ಹಾಕಿದ್ರು. ಅಭಯ ಅಂತ ಹಾಕಿದ್ರೇನು? ಅಭಯ ಅಂತಂದ್ರು ಒಂದೇ, ಅದ್ವಯ ಅಂತಂದ್ರು ಒಂದೇ. ಯಾಕೆ? ಭಯಕ್ಕೆ ಕಾರಣ ಏನು ಸ್ವಾಮಿ? ಭಯಕ್ಕೆ ಕಾರಣ ಏನು? ದ್ವೈತವೇ ಭಯಕ್ಕೆ ಕಾರಣ. ಹೌದು ತಾನೆ? ಎಲ್ಲಿ ದ್ವೈತವಿದೆಯೋ ದ್ವಿತೀಯ ಭಯಂ ಭವತಿ. ಎರಡನೇ ವಸ್ತು ಇದೆ ಅಂತಾದರೆ ಭಯ. ಯಾವುದು ಪಿಶಾಚಿ ಇದೆ ಇದೆ ಅಂತಾದರೆ ನಮಗೆ ಪಿಶಾಚಿ ಭಯ. ಪಿಶಾಚಿ ಇಲ್ಲ ಅಂತ ಆಗ್ಬಿಟ್ಟು ಪಿಶಾಚಿ ಎಲ್ಲಿ ಭಯ ಆಯಿತು? ಏನಿಲ್ಲ. ಇಲ್ಲಿ ಏನು ಅಭಯ ಅಂದ್ರೆ ಏನು? ಎರಡನೇ ವಸ್ತು ಇಲ್ಲ ಅಂದ್ರೂ ಒಂದೇ, ಭಯವಿಲ್ಲ ಅಂದ್ರೂ ಒಂದೇ. ಇದು ಅದೇನೆ, ಎರಡನೇ ವಸ್ತು ಇಲ್ಲ ಅಂತ. ಇಲ್ಲೂ ಅಷ್ಟೇ ಎರಡು ಹಾಕ್ಕೊಳ್ಳಿ, ಅದ್ವಯೇ ಅಭಯೇ, ಎರಡು ಒಂದೇ ಅರ್ಥ ಕೊಡ್ತಕ್ಕಂಥದ್ದು. ಯಾಕೆ ಹಾಕಿದ್ದಾರೆ ಅಂತಕ್ಕಂಥ ಇದೆಲ್ಲದಕ್ಕೂ ಸಮನ್ವಯ ಮಾಡಬೇಕಾದ್ರೆ ಛಾಂದೋಗ್ಯ ವಾಕ್ಯ ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವ ದ್ವಿತೀಯಂ. ಏಕ ಅದ್ವಿತೀಯ ಅಲ್ಲೂ ಹಾಕಿದಾರಲ್ಲ, ಏನರ್ಥ? ಏಕ ಅಂತ ಯಾಕೆ ಹಾಕಿದ್ರು, ಅದ್ವಿತೀಯ ಅಂತ ಯಾಕೆ ಹಾಕಿದ್ರು? ಪುನರುಕ್ತಿಯಾಗಿ ಬಿಡಲಿಲ್ವಾ ಸ್ವಾಮಿ? ಪುನರುಕ್ತಿ ದೋಷ ಅಂತ ಆಗೋಯ್ತಲ್ಲ, ಅಂದರೆ ಪುನರುಕ್ತಿ ಅಲ್ಲಪ್ಪ ಇದು, ಇದಕ್ಕೋಸ್ಕರ ಹಾಕಿದ್ದಾರೆ ಅಂತ ಹೇಳಿ ಅಲ್ಲಿ ಪೂರ್ಣವಾಗಿ ಬರೆದಿದ್ದಾರೆ. ಇಲ್ಲೂ ಕೂಡ ಮುಂದಿನ ತಿಂಗಳು ಆ ಸ್ವಾಮಿ ಹೇಳ್ತಾರೆ ಇದನ್ನೆಲ್ಲ ನೋಡೋಣ. ಇದನ್ನ ಹೇಳ್ತಾರೆ, ನಿರ್ದ್ವೈತ ದ್ವೈತವರ್ಜಿತ ಅಂತ ನೆನ್ನೆ ಹೇಳಿದ್ನಲ್ಲ ಅದರ ವಿಚಾರದಲ್ಲಿ. ಇವೆಲ್ಲ ನೋಡಿ, ಇವೆಲ್ಲ ತೊಗೊಂಡು ಹೇಳ್ಬೋದು, ಇರಲಿ. ಹೀಗೆ ಇಂಥ ಅಭಯ ತಿಳಿದರೆ ಏನಾಗುತ್ತಾನೆ? ಅದೇನಾಗುತ್ತೆ ತಿಳಿದರೆ ಅಂದರೆ ಏನು? ಓಹೋ, ತಿಳಿದರೆ ಅಂದ್ರೆ ಗೊತ್ತಾಯಿತು, ನಾನು ತಿಳಿಯುವವನು ಇಂತಹ ಸ್ವರೂಪ ಇದೆಯಲ್ಲ, ಈ ಪರಮಾರ್ಥ ಸ್ವರೂಪ ಯಾವುದು? ತುರ್ಯೇ ಅದ್ವಯೇ ಅಜೇ ಅಭಯೇ ಅಂತ ಇದೆಯಲ್ಲ, ಇದು ತಿಳಿಯಲ್ಪಡಬೇಕಾದದ್ದು. ಹಾಗಲ್ಲ, ಏನಾಗಿ ಸ್ವಯಮೇವ ಆತ್ಮಸ್ವರೂಪಮೇವ. ಅಂದರೆ ಇವೆಲ್ಲವೂ ಕೂಡ ನಾನೇ ಆಗಿದ್ದೇನೆ, ನನ್ನ ಸ್ವರೂಪವೇ ಆಗಿದೆ ಎಂಬುದಾಗಿ ತ್ರಿಪುಟಿಯ ಭೇದವಿಲ್ಲದ ಅರಿಯುವಿಕೆ ಇದು ಅಂಥೇಳಿ ಹೀಗೆ ತಿಳಿದಂತೆ ಆದರೆ ಏನಾಗುತ್ತೆ ಅವನಿಗೆ ಅಂದರೆ ಸರ್ವಜ್ಞತಾ. ಅವನು ಸರ್ವಜ್ಞತಾ. ಸರ್ವಜ್ಞತಾ ಅಂದ್ರೇನು? ಸರ್ವಶ್ಚ. ಇಲ್ಲಿ ಸರ್ವಜ್ಞ ಅಂತ ಅನ್ನೋ ಪದಕ್ಕೆ ವ್ಯುತ್ಪತ್ತಿ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ವಜ್ಞಾನಕ್ಕೇನು ವ್ಯುತ್ಪತ್ತಿ ಯಾಕೆ ಹೇಳ್ಬೇಕ್ರಿ? ಸರ್ವಜ್ಞ ಅಂದ್ರೇನು? ಎಲ್ಲವನ್ನೂ ತಿಳಿದವನು ಅಂದ್ರೇನು? ಎಲ್ಲವನ್ನೂ ಸರ್ವಂ ತಿಳಿದವನು. ಜಾನಾತಿ ಸಹ ಸರ್ವಜ್ಞ. ಗೊತ್ತಿದೆಯಲ್ಲಪ್ಪ, ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಎಲ್ಲವನ್ನೂ ಅಯ್ಯಯ್ಯೋ ಹಾಗಲ್ಲಪ್ಪ, ಎಲ್ಲವನ್ನೂ ಅಂತಂದರೆ ನಿನಗಿಂತ ಭಿನ್ನವಾಗಿ ತಿಳಿಯಲ್ಪಡಬೇಕಾದ ಎಲ್ಲವನ್ನೂ ಒಂದು ಯಾವುದಿದೆಯಯ್ಯ? ಯಾವುದೂ ಇಲ್ಲ. ಹೌದು ತಾನೆ? ನನಗಿಂತ ಭಿನ್ನವಾಗಿ ತಿಳಿಯಲ್ಪಡತಕ್ಕಂತಹ ಇದು ಅದು 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 ಅಂತ ಎಲ್ಲ ಇದೆ ಅಂತ ಆದರೆ ಅದನ್ನು ತಿಳಿತಾನೆ ಅಂತ. ಹಾಗಲ್ಲ ಅರ್ಥ ಇದು. ನಿನಗಿಂತ ಭಿನ್ನವಾಗಿ ತಿಳಿಯಲ್ಪಡಬೇಕಾಗಿರ್ತಕ್ಕಂಥ ಎಲ್ಲ ಎಂಬತಕ್ಕಂಥ ವಸ್ತು ಇದೆ, ಅದನ್ನು ತಿಳ್ಕೊಳ್ಬೇಕು ಅಂತ ಅರ್ಥ ಅಲ್ಲಪ್ಪ. ಮತ್ತೇನು? ಸರ್ವಶ್ಚ ಅಸೌ ಜ್ಞಶ್ಚ ಸರ್ವಜ್ಞ. ಏನು? ಸರ್ವಶ್ಚ ಅಸೌ ಜ್ಞಶ್ಚ ಅಭೇದ. ಸರ್ವವು ಮತ್ತು ಜ್ಞಸ್ವರೂಪವು ಯಾವ ಅದನ್ನು ತಿಳಿಯಬೇಕು ಅಂದರೆ ತಿಳಿಯಲ್ಪಡಬೇಕಾದವನು, ತಿಳಿಯಲ್ಪಡಬೇಕಾದ ವಸ್ತು ಬೇರೆ ಅಲ್ಲ. ಹೀಗೆ ಅಭೇದವನ್ನು ಸೂಚಿಸತಕ್ಕಂತಹ ಎಂಥದಿದು? ಅಭೇದವನ್ನು ಸೂಚಿಸ್ತಕ್ಕಂಥ ಒಂದು ಸಮಸ್ತ ಪದಕ್ಕೆ ಏನು ಹೆಸರಾಯಿತು ಬಿಡಿಸಿದಾಗ? ಇದು ಕರ್ಮಧಾರಯ. ಹೌದು ತಾನೆ? ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಎಂದು ಹೇಳಿದ್ರು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಮತ್ತು ಇನ್ನೇನು ತತ್ಪುರುಷ ಅಂತಾಗಲಿ ಇನ್ನೊಂದೇನೋ ಹೇಳಿಲ್ಲ ಅಂಥೇಳಿ ಸರ್ವಶ್ಚ ಸರ್ವಜ್ಞಶ್ಚ ಸರ್ವಜ್ಞ. ಸರ್ವವೂ ಆಗಿದ್ದಾನೆ, ಏನು ಜ್ಞಸ್ವರೂಪವೂ ಆಗಿದ್ದಾನೆ. ಅಂದರೆ ಜ್ಞಸ್ವರೂಪ ಅಂತ ಬೇರೆ ಅಲ್ಲ ಅಂತ ಅರ್ಥ. ತದ್ಭಾವ, ಇದರ ಒಂದು ಭಾವ. ಸರ್ವಜ್ಞಶ್ಚ
ಸರ್ವಜ್ಞಸ್ಯ ಭಾವ ಸರ್ವಜ್ಞತಾ ಅಥವಾ ಸರ್ವಜ್ಞತ್ವಂ ಅಂತ. ಸರ್ವಜ್ಞತ್ವಂ ನಪುಂಸಕಲಿಂಗ, ಸರ್ವಜ್ಞತಾ ಸ್ತ್ರೀಲಿಂಗ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಇಹ ನೋಡಿ, ಇದು ಇಹ ಅಸ್ಮಿನ್ ಲೋಕೆ, ಇಷ್ಟೆ. ಇಹ ಎಸ್ಮಿನ್ ಲೋಕೆ, ಅಸ್ಮಿನ್ ಲೋಕೆ ಅಂತಂದ್ರೆ ಏನು? ಈಗ, ಈ ಜಾಗೃತಿನಲ್ಲಿ. ಈ ಲೋಕ ಆದರೆ ಹೇಗೆ ಬೇಕಾದ್ರೂ ಅರ್ಥ ಮಾಡ್ಬೋದು. ಇಲ್ಲಿ ಈ ಲೋಕ ಅಂತ ಅನ್ನೋದು ಯಾವುದು ಕೇಳಿದ್ರು ಲೌಕಿಕ ಅಂತಕ್ಕಂಥದ್ದು ಯಾವಾದದು? ಈ ಒಂದು ಜಾಗೃತ ಅವಸ್ಥೆ, ಜಾಗೃಸ್ಥಾನ. ಆ ಜಾಗೃಸ್ಥಾನ ಎಲ್ಲಾಗ್ತಾ ಇದೆ? ಓ, ಜಾಗೃಸ್ಥಾನದಲ್ಲಿ ಎಲ್ಲವೂ ಆಗ್ತಾ ಇದೆ. ಹೌದು ತಾನೆ? ಆದರೆ ಈಗ ಇದು ಈ ನಮ್ಮ ಒಂದು ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥ ಮಾತಿದು. ಏನ್ರಿ ಫಲ ಹೇಗಾಗುತ್ತೆ, ಈ ಸರ್ವಜ್ಞತ್ವ ಯಾವಾಗ ಆಗುತ್ತೆ ಅಂದರೆ, ಅಯ್ಯೋ ಇಹ ಕಣಯ್ಯ, ಇಹ ಅಂದರೆ ಎಲ್ಲಿ? ಈಗ, ಈಗ ಅಂದರೆ ಎಲ್ಲಿ? ಈಗ ಅಂದರೆ ಈಗ ಯಾವುದರಲ್ಲಿ? ಈಗ ಅಂದರೆ ಈ ಜಾಗೃತಿನಲ್ಲಿಯೇ ಅಂತ. ಈ ಜಾಗೃತಿನಲ್ಲಿ ಏನಾಗಿದೆ ಅಂದಮೇಲೆ, ಜಾಗೃತಿನಲ್ಲಿ ಅಂತಂದ ಏನಾಯಿತು? ಈ ಕಾಲ ದೇಶ ಎಲ್ಲವೂ ಕೂಡ ಜಾಗೃತಿನಲ್ಲಿ ಇದೆ. ಹೌದು ತಾನೆ? ಇದು ಜಾಗೃತಿನ ಕಾಲ, ಇದು ಜಾಗೃತಿನ ದೇಶ. ಮತ್ತು ಏನಲ್ಲ, ಸ್ವಪ್ನದ ಕಾಲ, ಸ್ವಪ್ನ ದೇಶ ಅಲ್ಲ. ನಾವು ತಪ್ಪು ತಿಳ್ಕೊಂಡಿದೆ, ಕಾಲದಲ್ಲಿ ಅವಸ್ಥೆ ಅಂತ ತಿಳ್ಕೊಂಡಿದ್ದೇವೆ. ಬಹಳ ತಪ್ಪು. ಅವಸ್ಥೆಯಲ್ಲಿ ಕಾಲ, ಈ ಕಾಲ ಅಷ್ಟೇ ಸ್ವಾಮಿ. ಸ್ವಪ್ನದಲ್ಲೇ ಬೇರೆ ಕಾಲ. ಅಲ್ಲೇನು ಮಾಡ್ತಾನೆ, ಮಲ್ಕೊಂಡಿರ್ತಕ್ಕಂಥದ್ದು, ಸ್ವಪ್ನ ಕಾಣ್ತಕ್ಕಂಥದ್ದು ಒಂದು ಮುಹೂರ್ತ ಕಾಲ. ಆ ಮುಹೂರ್ತ ಕಾಲದಲ್ಲಿ ಅವನು ಏನೆಲ್ಲ ನೋಡ್ಬಿಡ್ತಾನೆ. ಹಸು ನೋಡ್ತಾನೆ, ಅದು ಕರು ಹಾಕಿದ್ದು ನೋಡ್ತಾನೆ, ಅದು ಕರು ಹಾಕಿದ್ದು ನೋಡ್ತಾನೆ, ಮಕ್ಕಳು ನೋಡ್ತಾನೆ, ಮೊಮ್ಮಕ್ಕಳು ನೋಡ್ತಾನೆ, ಎಲ್ಲ ನೋಡ್ತಾನೆ. ಎಷ್ಟು ನೂರಾರು ವರ್ಷಗಳ ಒಂದು ಫಲಿತಾಂಶವನ್ನು ಆ ಒಂದು ಸೆಕೆಂಡ್, ಒಂದು ಮುಹೂರ್ತ ಕಾಲದಲ್ಲಿ ನೋಡಿಬಿಡ್ತಾನೆ. ಅಲ್ಲಿ ಕಾಲವೇ ಬೇರೆ. ಹಾಗಾಗೇನು ಇಹ ಈಗ ಯಾವ ಕಾಲನಲ್ಲಯ್ಯ, ಈಗ ಪ್ರಕೃತ ಇರೋವಾಗ ಈ ಜಾಗೃತಿನಲ್ಲಿ ಈಗ ಅಷ್ಟೆ. ಇಹ ಅಸ್ಮಿನ್ ಭವತಿ, ಯಾರಿಗಾಗುತ್ತೆ ಇದು ಅಂದರೆ ಮಹಾಧಿಯ. ಮಹಾಧಿಯ ಅಂದರೆ ಯಾರು? ಮಹಾಪ್ರಜ್ಞಾ. ಇವರು ಯಾರು? ಮಹಾಪ್ರಜ್ಞಾ. ಇವರು ಮಹಾಪ್ರಜ್ಞರು, ಮಹಾಬುದ್ಧೇ ಅಂದರೆ ಇಂತಹ ಮಹಾಪ್ರಜ್ಞಾನಾಂ ಅಂತ ಅರ್ಥ. ಮಹಾಪ್ರಜ್ಞರುಗಳಿಗೆ ಆಗುತ್ತಿದ್ದು ಮಹಾಬುದ್ಧಿ. ಮತ್ತು ಸರ್ವಲೋಕ ಅತಿಶಯ ವಸ್ತು ವಿಷಯ ಬುದ್ಧಿತ್ವಾತ್ ಏವಂ ವಿಧ. ಯಾಕೆ ಇವರಿಗೆ? ಅದಕ್ಕೊಂದು ಕಾರಣ ಹೇಳ್ತಾರೆ, ಅದು ಸಮರ್ಥನೆ ಮಾಡ್ತಾರೆ. ಸರ್ವಲೋಕ ಅತಿಶಯ ವಸ್ತು ವಿಷಯ ಬುದ್ಧಿ ಅಂದರೆ ಸರ್ವಲೋಕ ಯಾವುದು? ಲೋಕ ಶುದ್ಧ ಲೌಕಿಕ, ಶುದ್ಧ ಲೌಕಿಕ ಮತ್ತು ಲೋಕೋತ್ತರ, ಜಾಗೃತ್ತು, ಸ್ವಪ್ನ, ಸುಷುಪ್ತಿ. ಈ ಎಲ್ಲದಕ್ಕಿಂತ ಅತಿಶಯವಾಗಿರತಕ್ಕಂಥ, ಎಲ್ಲವನ್ನು ಮೀರಿರತಕ್ಕಂತಹ, ಎಲ್ಲಕ್ಕಿಂತ ವಿಲಕ್ಷಣವಾಗಿರತಕ್ಕಂತಹ, ಎಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂತಹ ಸರ್ವಲೋಕ ಅತಿಶಯವಾದ ವಸ್ತು ಇದೆಯಲ್ಲ, ಅದರ ವಿಷಯವಾಗಿನ ಬುದ್ಧಿ ಇವರಿಗಿದೆ. ಆದ್ದರಿಂದ ಇಂತಹ ಬುದ್ಧಿಯುಳ್ಳವನು ಯಾರವನು? ಅವನೇ ಸರ್ವಜ್ಞ, ಅವನೇ ಮಹಾವಿದ. ಹೌದು ತಾನೆ? ಯಾಕೆ? ತಿಳಿಯಲ್ಪಡಬೇಕಾದ ಯಾವ ವಸ್ತುವು ಕೂಡ ಭಿನ್ನವಾಗಿ, ಇವನಿಗಿಂತ ಭಿನ್ನವಾಗಿ ಇಲ್ವೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಹೇಳ್ತಕ್ಕಂಥದ್ದು ಯಾವುದು ವಿದ್ಯೆ? ಇದೇ ಉಪನಿಷತ್ತು ಇದು ಹೇಳ್ತಾ ಇರ್ತಕ್ಕಂಥ ವಿದ್ಯೆ ಇದು. ಅದಕ್ಕೆ ಎಲ್ಲಿ ಮುಂಡಕೋಪನಿಷತ್ತು ಹೇಳ್ಬಿಟ್ಟಿದಾರಲ್ಲ, ಏನು ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಸ ಸರ್ವವಿದ್ಯಾಂ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾ. ಈ ವಿಚಾರ ಇದೆಯಲ್ಲ, ಇದು ಸರ್ವವಿದ್ಯಾ ಪ್ರತಿಷ್ಠಾ. ಎಲ್ಲ ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿದ್ಯೆಗಳಿಗೂ ಕೂಡ ಆಶ್ರಯವಾಗಿರ್ತಕ್ಕಂಥದ್ದು ಅಂತ ಹೇಳಿ, ಇಂಥವನು ಅವನು ಸರ್ವತ್ರ ಅಂದರೆ ಸರ್ವತ್ರ, ಎಲ್ಲ ಕಡೆಯಲ್ಲಿಯೂ, ಯಾವುದೇ ಅವಸ್ಥೆ ಇರಲಿ, ಯಾವುದೇ ಇರಲಿ, ಯಾವಾಗಲೂ ಕೂಡ, ಎಲ್ಲೆಲ್ಲಿಯೂ ಕೂಡ. ಅಂದ್ರೇನು? ಎಲ್ಲೆಲ್ಲಿಯೂ ಅಂದಾಗ ದೇಶ ಆಯಿತು, ಯಾವಾಗಲೂ ಅಂತನ್ನವಾಗ ಕಾಲ ಆಯಿತು. ಅಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಕೂಡ ಇವನು ಸರ್ವಜ್ಞನೇ
ಅಂತ ಹೇಳಿ ಸಕೃದ್ ವಿದಿತೆ ಸ್ವರೂಪೇ ವ್ಯಭಿಚಾರಾಭಾವಾದ್ ಇತ್ಯರ್ಥ. ಯಾಕೆ ಎಲ್ಲ ಕಾಲದಲ್ಲೂ ಅಂತ ಯಾಕೆ ಹೇಳಿದ್ರ ಅಂತಂದರೆ, ನೋಡಪ್ಪ, ಒಂದು ಸಾರಿ ತಿಳಿದ ಅಂತ ಆದರೆ ಯಾವುದನ್ನ, ಈ ಸ್ವರೂಪವನ್ನು, ಯಾವುದು ಈ ಮೂರು ವಿಧವಾದ ಜ್ಞೇಯಗಳ ಸ್ವರೂಪ, ಮೂರು ವಿಧ ಅದರಿಂದ ಬಂದಿರತಕ್ಕಂಥ ಜ್ಞಾನದ ಸ್ವರೂಪ, ಇವೆಲ್ಲವನ್ನು ಒಂದು ಸಾರಿ ತಿಳಿದರೆ ಏನಾಗುತ್ತೆ, ಆಮೇಲೆ ವ್ಯಭಿಚಾರ ಅಭಾವಾತ್, ಅದನ್ನು ಬಿಟ್ಟು ಬೇರೊಂದು ಕಡೆಗೆ ಹೋಗ್ತಾನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಒಂದು ಸಾರಿ ತಿಳಿದ್ರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ಅದನ್ನು ಬಿಟ್ಟು ಹೋಗುತ್ತೆ. ಅಯ್ಯೋ, ತಿರ್ಗಾ ಏನೋ ಸಂಸಾರಕ್ಕೆ ಬಂದ್ಬಿಟ್ರೆ ಇಲ್ಲವೇ ಇಲ್ಲ. ಇಲ್ಲಿ ಏನು ಹೇಳ್ತಾರೆ ಈ ಪದದಿಂದ ನೋಡಿ, ಏನು ಅರ್ಥ ಆಗುತ್ತೆ ನಮಗೆ? ಪ್ರಸಂಖ್ಯಾನ ಅಂತಕ್ಕಂಥದ್ದಿಲ್ಲ. ಆಯ್ತು ಕಣ್ರಿ, ಒಂದು ಸಾರಿ ಆಯಿತು, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅನುಭವ ಆಯಿತು. ಆದರೆ ಏನಾಯ್ತು ರೀ, ನಾಳೆ ಹೊರಟೋದ್ರೆ ಏನು ಮಾಡೋದು? ನಾಳೆ ತನಕ ಇರುತ್ತೆ ಅಂತ ಏನು ಗ್ಯಾರಂಟಿ? ಯಾಕೆ? ಇವತ್ತೇನೋ ಒಂದು ಜ್ಞಾನ ಆಗಿದೆ ನನಗೆ, ನಾವು ಇನ್ನೊಂದು ಸುಮ್ಮನೆ ಕ್ಷಣದಲ್ಲಿ ಇರೋದಿಲ್ಲ, ಅದು ಹೊರಟೋಗುತ್ತೆ ಆ ಜ್ಞಾನ. ಹಾಗೆ ಇದು ಕೂಡ ಈಗ ನನಗಾಗಿದೆ ಕಣ್ರಿ, ಇಷ್ಟೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೇಳ್ತಾ ಇದ್ದೆ, ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿದೆ, ಈಗ ಮುಗೀತು, ಎದ್ದೆ, ಓಹೋ, ತಿರುಗಿ ಶುರುವಾಯಿತು ಸಂಸಾರ. ಖಂಡಿತ ಇಲ್ಲ ಅಂತ. ಅದಕ್ಕೋಸ್ಕರ ಏನು, ವ್ಯಭಿಚಾರ ಭಾವಾತ್. ಸೊ ಈ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಕೂಡ ಒಂದು ಸಾರಿ ತಿಳಿದ ಅಂತ ಆಗಿಬಿಟ್ರೆ ತಿರುಗಾ ಅವನು ಹಿಂದಕ್ಕೆ ವಾಪಸ್ ಬರ್ತಾನೆ, ತಿರುಗಾ ಅಜ್ಞಾನದಲ್ಲಿ ಕೂತ್ಕೊಳ್ತಾನೆ, ತಿರುಗಾ ತಿಳಿಬೇಕು. ಆದ್ದರಿಂದ ನಾವೇನು ಮಾಡಬೇಕು? ಸುಮ್ಮನೆ ಪುರಶ್ಚರಣ ಮಾಡ್ತಾನೇ ಇರಬೇಕು. ಏನಪ್ಪ, ಓ ಏನಿಲ್ಲ ಕಣ್ರಿ, ನಾನು ಪುರಶ್ಚರಣ ಮಾಡ್ತಾ ಇದ್ದೀನಿ. ಏನು ಪುರಶ್ಚರಣ ಮಾಡ್ತಾ ಇದ್ದೀನಿ? ಅಹಂ ಬ್ರಹ್ಮಾಸ್ಮಿ ಅಂತ ಪುರಶ್ಚರಣ ಮಾಡ್ತಾ ಇದ್ದೀನಿ. ಅದು ಯಾವುದು ಓಂ ನಮಃ ಶಿವಾಯ ಅಂತ ಮಾಡ್ತಾರಲ್ಲ, ಆ ಥರ ಅನ್ಕೊಂಬಿಟ್ಟ. ಅದಿಲ್ಲ, ವ್ಯಭಿಚಾರ ಇಲ್ಲ ಅಂದ್ಬಿಟ್ಟು, ನಹಿ ಪರಮಾರ್ಥವಿದ ಜ್ಞಾನೋದ್ಭವ ಅಭಿಭವಸ್ತಃ. ಇದು ಇನ್ನೂ ಒಂದು ಪರಮಾರ್ಥ ಸತ್ಯವನ್ನು ಹೇಳಿದರು. ಏನು ಪರಮಾರ್ಥವಿದ? ಈ ಥರ ತಿಳಿದವನು, ಈ ಒಂದು ಬ್ರಹ್ಮಜ್ಞಾನಿ ಇದ್ದಾನಲ್ಲ, ಈ ಆತ್ಮಜ್ಞಾನಿ, ಇವನಿಗೆ ಜ್ಞಾನವು ಉಂಟಾಯಿತು. ಓಹೋ, ಈಗ ನನಗೆ ಉಂಟಾಯಿತು. ಇನ್ನು ಅಭಿಭವ, ಅಯ್ಯೋ ಇಲ್ಲಿ ಎದ್ದೋದೆ ಕಣ್ರಿ, ಅಲ್ಲಿ ಆಚೆ ಹೋದೆ, ಹೊಟ್ಟೋಯ್ತು ಕಣ್ರಿ. ಉದ್ಭವನೂ ಇಲ್ಲ, ಅಭಿಭವನೂ ಇಲ್ಲ. ಉದ್ಭವ ಅಂದರೆ ಉಂಟಾಗತಕ್ಕಂಥವು, ಅಭಿಭವ ಅಂದರೆ ಮರೆಯಾಗತಕ್ಕಂಥದ್ದು, ಎರಡೂ ಇಲ್ಲ. ಯಥಾ ಅನ್ಯೇಷಾಂ ಪ್ರಾವಾದು ಕಾನಾಂ. ಇನ್ನು ಬೇರೆಯವರ ಮತದಲ್ಲಿ ಇಷ್ಟು ಹೇಳಿದೆ. ಬೇರೆಯವರ ಮತ ಅಂದರೆ ಇಲ್ಲಿ ಮುಖ್ಯವಾಗಿ ಈ ವೈಶೇಷಿಕರು ಮತ್ತು ವೈನಾಶಿಕರು. ವೈನಾಶಿಕರು ಅಂದರೆ ಬೌದ್ಧರು, ವೈಶೇಷಿಕರು ಅಂತಂದರೆ ಆರಂಭವಾದಿಗಳು. ಇವ್ರು ಹೇಳ್ತಾರಲ್ಲ, ಆ ತರಹ ಜ್ಞಾನ ನಾವು ಹೇಳ್ತಾ ಇಲ್ಲ. ಉಪನಿಷತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಂಥ ಜ್ಞಾನ ಅಂತ ಹೇಳಿ ಭಗವಾನ್ ಶಂಕರರು ಆ ಭಗವಾನ್ ಗೌಡಪಾದರ ಅದ್ಭುತವಾದ ಕಾರಿಕೆಗಳು, ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ನಾಳೆಯ ದಿವಸ ಈ ಸ್ವಾಮಿಪಾದರವರ ವಿವೃತ್ತಿಯನ್ನು, ಇದೂ ಕೂಡ ಅದ್ಭುತವೇ. ಯಾಕೆ ಅಂದರೆ ಇವರಿಬ್ಬರ ಹೃದಯವನ್ನು ತೆರೆದಿಟ್ಟಿದ್ದಾರೆ ಸ್ವಾಮಿಪಾದರು. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.